ನೀವು ಒಂದು ಕಡೆ ಸುಮಾರು 13,500 ಕೋಟಿ ರೂಪಾಯಿ ಹೆಚ್ಚಿಗೆ ತೆರಿಗೆ ಹಾಕಿದ್ರಿ ಬಜೆಟಲ್ಲಿ. ಎಲ್ಲದರಲ್ಲೂ ತೆರಿಗೆ ಜಾಸ್ತಿ ಮಾಡಿದಿರಿ. ಮತ್ತು 8,000 ಕೋಟಿ ಸಾಲ ಹೆಚ್ಚಿಗೆ ಮಾಡಿದಿರಿ ನಮ್ಗಿಂತ. ಇಷ್ಟೆಲ್ಲ ಆದರೂ ಕೂಡ ಅಭಿವೃದ್ಧಿಗೆ 1 ಪೈಸೆ ಬಿಡುಗಡೆ ಮಾಡಿಲ್ಲ ಅಂದ್ರೆ ಏನು ಅರ್ಥ ಏನಿದೆ? ಈ ಮಾತು ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾ ಇರೋದು. ನಿಮ್ಮ ಹತ್ರ ಅಭಿವೃದ್ಧಿ ಕೆಲಸಕ್ಕೆ ಹಣ ಬಿಡುಗಡೆ ಮಾಡಿ. ಮತ್ತು ಕಾಂಗ್ರೆಸ್ಸಿನ MLAಗಳ ಅತೃಪ್ತಿಯನ್ನು ಶಮನ ಮಾಡಲು ಬೆಳಗಾವಿ ಅಧಿವೇಶನದ ಮುಂಚೆ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರು 25 ಕೋಟಿ ನಿಮ್ಗೆ ಕೊಡ್ತೀವಿ ಅಂತ. ಇವತ್ತುವರೆಗೂ ಬರೀ ಕೊಡ್ತೀವಿ ಅಂತ ತೋರಿಸ್ತಾ ಇದ್ದಾರೆ ಹೊರತಾಗಿ ಅವ್ರ ಶಾಸಕರು 25 ಕೋಟಿ ಕೊಟ್ಟಿಲ್ಲ. ಅವ್ರ ಶಾಸಕರಿಗೆ ಕೊಟ್ಟರೆ ನಮಗೂ ಕೂಡ ಕೊಡಬೇಕಾಗುತ್ತೆ. ತಾರತಮ್ಯ ಮಾಡೋಕ್ಕಾಗೋದಿಲ್ಲ. ನಾವಿದ್ದಾಗಲೂ ಕೂಡ ನಮ್ಮ ಶಾಸಕರು ಸ್ವಲ್ಪ ಹೆಚ್ಚು ಕೊಟ್ಟಿರ್ಬೋದು, ಆದರೆ ಕಾಂಗ್ರೆಸ್ ಶಾಸಕರಿಗೆ ಈ ಸಿದ್ದರಾಮಯ್ಯ ಅವರು ಬಂದು 25 ಕೋಟಿ ಕೊಡೋದು. ನಾನೇ 25 ಕೋಟಿ ಕೊಟ್ಟಿದ್ದೆ ಕಾಂಗ್ರೆಸ್ ಶಾಸಕರಿಗೆ BJPಯ ಮುಖ್ಯಮಂತ್ರಿಯಾಗಿ. ಇವರೆಷ್ಟು ಕೊಡಬೇಕಾಗಾದ್ರೆ? ಮತ್ತು ಎಲ್ಲ ಕಾನೂನು ಬಾಹಿರವಾಗಿ ಕೆಲಸ ನಡೀತಾ ಇದೆ. ಆ 3 ಜನ ಅಡ್ವೈಸರ್ ನೇಮಕ ಮಾಡಿದ್ರು. ಅದಕ್ಕಿಂತ ಮುಂಚೆ 3 ಜನ ಅಡ್ವೈಸರ್ ಮಾಡಿದ್ರು. ಎಲ್ಲರಿಗೂ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ. 15% ಜಾಸ್ತಿ ಕ್ಯಾಬಿನೆಟ್ ರ್ಯಾಂಕ್ ಇರಬಾರ್ದು ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಈಗ ಮತ್ತೆ ಒಂದು 5 ಕ್ಯಾಬಿನೆಟ್ ರ್ಯಾಂಕನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಗ್ಯಾರಂಟಿಗಳ ಮೇಲ್ವಿಚಾರಣೆಗೆ. ಸುಮಾರು 2,500 ಜನರಿಗೆ ಸರ್ಕಾರದ ಬೊಕ್ಸದಿಂದ ಸ್ಯಾಲ್ರಿ ಕೊಟ್ಟು ಇಟ್ಕೊಳ್ತಾರಂತೆ ಕಾಂಗ್ರೆಸ್ ವರ್ಕರ್ಸನ್ನು. ಎಲ್ಲಾದರೂ ಕೇಳಿದ್ದೀರಾ ನೀವು? ಇದೊಂದು ಅನೈತಿಕ, ದುರಾಡಳಿತ, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರದ ಸರ್ಕಾರ. ಅಲ್ಲ, ಅದೇ ಹೇಳಿದಲ್ಲ, ಕಾಂಗ್ರೆಸ್ ಕೊಟ್ಟರೆ ನಮಗೂ ಕೂಡ ಕೊಡಲೇಬೇಕಾಗ್ತದೆ. ನಾನು ಮುಖ್ಯಮಂತ್ರಿ ಇದ್ದಾಗ ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ 25 ಕೋಟಿ ಕೊಟ್ಟಿದ್ದೆ. ಆಸ್ ಎ BJP ಮುಖ್ಯಮಂತ್ರಿ ಅವ್ರಿಗೆ 25 ಕೋಟಿ ಕೊಟ್ಟಿದ್ದೆ ಸ್ವಾಮಿ. ಇವ್ರು ಎಷ್ಟು ಕೊಡ್ಬೇಕೀಗ? ನಿಜವಾಗ್ಲೂ ಕೂಡ ಈ ಆಯ್ಕೆ ಆಗಿರುವಂಥ ಶಾಸಕರು ಯಾವುದೇ ಪಕ್ಷ ಇರಲಿ, ಇವ್ರ ಆಡಳಿತ ಬಂದ ಮೇಲೆ ಒಂದು ರೀತಿಯಲ್ಲಿ ಇದು ದೌರ್ಭಾಗ್ಯ. ಅವರು ಕ್ಷೇತ್ರದಲ್ಲಿ ಜನ ಕೇಳ್ತಾರೆ ಅಭಿವೃದ್ಧಿ ಮಾಡ್ರಿ ಅಂತ. ಒಂದು ರಸ್ತೆಗೆ ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಬೇಸಿಗೆ ಬಂದಿದೆ, ಕುಡಿಯೋ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಒಂದು ಸಣ್ಣ ಬೋರ್ವೆಲ್ ಹಾಕಕ್ಕೆ ಇವ್ರ ಹತ್ರ ಯೋಗ್ಯತೆ ಇಲ್ಲ. ಕೇಂದ್ರ ಸರ್ಕಾರ ಮೋದಿ ಮೇಲೆ ಪ್ರಭಾವ ಮಾಡಿ ಅದೇ ಆಗ್ಲಾರ್ದು ಗೊತ್ತಿದೆ ಅವ್ರಿಗೆ. ಮೊದಲು ನಮ್ಮ IT ಸೆಲ್ ಹುಡುಗರ ಜೊತೆಗೆ ಚರ್ಚೆ ಮಾಡಲಿ. ಅವರು ನಮ್ಮ IT ಸೆಲ್ ಹುಡುಗರು ಎಲ್ಲ ಮಾಹಿತಿಯನ್ನು ಇಟ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಚರ್ಚೆ ಮಾಡಲಿ. ಪ್ರಧಾನಮಂತ್ರಿ ಮಾಡೋದು ಬಹಳ ದೂರ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.